ಆತ್ಮೀಯ ಬಾಂಧವರೇ, ಜನಪರ ರೈತಪರ ರೈತಪರ ಜನಪರ ಅಂತ ಅಧಿಕಾರದ ಚುಕ್ಕಾಣಿ ಹಿಡಿಯುವಾಗ ರಾಜಕೀಯ ಪಕ್ಷಗಳು ರೈತಪರ ಸರ್ಕಾರ ಜನಪರ ಸರ್ಕಾರ ಅಂತ ಘೋಷಣೆ ಮಾಡ್ತವೆ. ಆದರೆ ಇವತ್ತು ಆಗ್ತಿರೋದಾದರೂ ಏನು, ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವ ಸರ್ಕಾರ. ಆದರೆ ಇವತ್ತು ಅದು ಸಂವಿಧಾನದಲ್ಲಿ ಮಾತ್ರ ಉಳಿದಿದೆ. ಜನರಿಂದ ಸರ್ಕಾರ ಆಗುತ್ತೆ, ಆದರೆ ಜನರಿಗೋಸ್ಕರ ಸರ್ಕಾರ ನಡೀತಾ ಇಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವೋ ಇಲ್ಲ ಸರ್ವಾಧಿಕಾರದ ಆಡಳಿತ ಇದ್ದೀವೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ರೈತ ಮತ್ತು ಭೂಮಿ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ರೈತ ಭೂಮಿಯನ್ನು ನಂಬಿ ಬದುಕ್ತಾನೆ, ಆದ್ರೆ ಇವತ್ತು ರೈತ ಬೀದಿ ಪಾಲಾಗ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಿಡದಿಯ ಟೌನ್ಶಿಪ್ ಯೋಜನೆಯ ಒಂದು ನೈಜ ಘಟನೆ. ಇವತ್ತು ರೈತರು ಬೀದಿ ಪಾಲಾಗಿ ತಮ್ಮ ಜಮೀನನ್ನು ತಾವು ಉಳಿಸ್ಕೊಳ್ಳಲು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದೆ. ಎಲ್ಲಿದೆ ರೈತರ ಪರ ಸರ್ಕಾರ? ರೈತರ ಪರ ಸರ್ಕಾರವಿದ್ದರೆ ಆ ಯೋಜನೆಯನ್ನು ಕೈಬಿಟ್ಟು ರೈತರ ಹಿತ ಕಾಪಾಡಬೇಕಾಗಿತ್ತು ಸರ್ಕಾರ. ಆದರೆ ಇವತ್ತು ಮಾಡ್ತಾ ಇರೋದಾದ್ರೇನು, ರೈತರು ಅಷ್ಟು ಹೋರಾಟ ಮಾಡ್ತಾ ಇದ್ರು, ಸರ್ಕಾರ ಅದರಿಂದ ಹಿಂದೆ ಸರಿಯುವ ಪ್ರಯತ್ನ ಮಾಡ್ತಾ ಇಲ್ಲ. ಇದೇನಾ ಸರ್ಕಾರ? ಇದೇನಾ ಜನಪರ ಸರ್ಕಾರ?